ಟೀಮ್ ಇಂಡಿಯಾದ ನೆಕ್ಸ್ಟ್ ಟಾರ್ಗೆಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಟೀಮ್ ಇಂಡಿಯಾ ಆಡಬೇಕು ಅಂದರೆ ಈ ಸೀರೀಸ್ನ ಗೆಲ್ಲೇಬೇಕು. ಬಟ್ ಸರಣಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಇದೇ ಕಾರಣಕ್ಕೆ ಬಿಸಿಸಿಐ ಮ್ಯಾನೇಜ್ಮೆಂಟ್ ಲಾಕ್ಡೌನ್ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಆಟಗಾರರು ಪ್ರಾಕ್ಟೀಸ್ ಮೇಲೆ ಮಾತ್ರ ಫೋಕಸ್ ಮಾಡುವಂತೆ ಕಟ್ಟಾಜ್ಞೆಯನ್ನು ಹೊರಡಿಸಿದೆ. ಭಾರತಕ್ಕೆ ಈ ಸರಣಿ ಎಷ್ಟು ಇಂಪಾರ್ಟೆಂಟ್, ಆಟಗಾರರ ಅಭ್ಯಾಸ ಹೇಗಿದೆ, ಪ್ಲೇಯಿಂಗ್ 11ನಲ್ಲಿ ಯಾರೆಲ್ಲ ಚಾನ್ಸನ್ನು ಪಡ್ಕೊಳ್ಬಹುದು, ಈ ಬಗೆಗಿನ ರೋಚಕ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾದ ಪರ್ತ್ನ ವೆಸ್ಟರ್ನ್ ಆಸ್ಟ್ರೇಲಿಯಾ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಗೆ ಭಾರತ ತಂಡ ಕಸರತ್ತನ್ನು ಈಗಾಗಲೇ ನಡೆಸ್ತಾ ಇದೆ. 5 ಪಂದ್ಯಗಳ ಸರಣಿಯಲ್ಲಿ ಭಾರತ ಕನಿಷ್ಠ 4 ಪಂದ್ಯಗಳನ್ನು ಗೆದ್ದರಷ್ಟೇ ಮುಂದಿನ ವರ್ಷ ನಡೆಯಲಿರುವಂತಹ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆಯನ್ನು ಪಡ್ಕೊಳ್ಬಹುದು. ಹೀಗಾಗಿ ಸರಣಿಯನ್ನ ಬಿಸಿಸಿಐ ಗಂಭೀರವಾಗಿ ಪರಿಗಣಿಸಿದೆ. ಆಟಗಾರರಿಗೆ ಒಂದಷ್ಟು ನಿರ್ಬಂಧಗಳನ್ನು ಕೂಡ ಹೇರಿದೆ. ಏನೆಲ್ಲ ಗೇಮ್ ಪ್ಲಾನ್ಗಳನ್ನು ಮಾಡ್ಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಸರಣಿಗೆ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ಇನ್ನೊಂದ್ಸಲ ನೋಡೋಣ ಬನ್ನಿ. ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ದಾರೆ. ಹಾಗೆ ಜಸ್ಪ್ರೀತ್ ಬುಮ್ರಾ ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಫಸ್ಟ್ ಮ್ಯಾಚ್ನಲ್ಲಿ ರೋಹಿತ್ ಶರ್ಮಾ ಆಡಲಿಲ್ಲ ಅಥವಾ ಅನುಪಸ್ಥಿತಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಅವರೇ ಟೀಮ್ ಇಂಡಿಯಾವನ್ನ ಲೀಡ್ ಮಾಡಬಹುದು. ಇನ್ನು ಉಳಿದಂತೆ ಯಶಸ್ವಿ ಜೈಸ್ವಾಲ್, ಅಭಿಮನ್ಯು ಈಶ್ವರನ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್, ರಿಷಬ್ ಪಂತ್, ಸರ್ಫರಾಜ್ ಖಾನ್, ಧ್ರುವ್ ಜುರೇಲ್, ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ಮೊಹಮ್ಮದ್ ಸಿರಾಜ್, ಆಕಾಶ್ ದೀಪ್, ಪ್ರಸಿದ್ಧ ಕೃಷ್ಣ, ಹರ್ಷಿತ್ ರಾಣಾ, ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್. ಇಷ್ಟು ಆಟಗಾರರು ಸರಣಿಗೆ ಆಯ್ಕೆಯಾಗಿದ್ದಾರೆ. ಸ್ಟೇಡಿಯಂ ಲಾಕ್ಡೌನ್, ಫೋನ್ ಬಳಕೆಗೂ ನಿಷೇಧ. WTC ಫೈನಲ್ ರೇಸ್ನಲ್ಲಿ ಭಾರತ ಇರಬೇಕು ಅಂದರೆ ಈ ಸರಣಿ ತುಂಬಾನೇ ಮಹತ್ವದ್ದು. ಇದೇ ಕಾರಣಕ್ಕೆ ಬಿಸಿಸಿಐ ಮ್ಯಾನೇಜ್ಮೆಂಟ್ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದೆ. ಸಾರ್ವಜನಿಕ ವೀಕ್ಷಣೆಗೆ ನಿರ್ಬಂಧವನ್ನು ವಿಧಿಸಿದೆ. ಕ್ರೀಡಾಂಗಣವನ್ನು ಕೂಡ ಮುಚ್ಚಲಾಗಿದೆ. ಆಸೀಸ್ ವಿರುದ್ಧ ನವೆಂಬರ್ 22ರಂದು ಮೊದಲ ಟೆಸ್ಟ್ ಪಂದ್ಯ ಆರಂಭ ಆಗಲಿದ್ದು 2 ವಾರಗಳ ಮೊದಲೇ ಭಾರತೀಯ ಆಟಗಾರರು ಪರ್ತನ್ನು ತಲುಪಿದರು. ಆಫ್ಟರ್ ಕ್ರೀಡಾಂಗಣದಲ್ಲಿ ಅಭ್ಯಾಸ ಕೂಡ ನಡೆಸ್ತಾ ಇದ್ದಾರೆ. ಮೈದಾನ ಕೂಡ ಲಾಕ್ಡೌನ್ ಆಗಿದೆ. ಸಿಬ್ಬಂದಿಗೂ ಕೂಡ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಲಾಕ್ಡೌನ್ ಮಾದರಿಯ ವಾತಾವರಣದಲ್ಲಿ ಟೀಮ್ ಇಂಡಿಯಾ ಆಟಗಾರರು ಪ್ರಾಕ್ಟೀಸ್ ಅನ್ನು ನಡೆಸ್ತಾ ಇದ್ದಾರೆ. ಟೀಮ್ ಇಂಡಿಯಾ ಕಳೆದ ಬಾರಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಆಸೀಸ್ಗೆ ಬಂದಾಗ ಇದೇ ರೀತಿಯಾಗಿ ಪ್ರಾಕ್ಟೀಸ್ ಅನ್ನು ಮಾಡಿತ್ತು. ಪ್ರೇಕ್ಷಕರಿಗೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಅಭ್ಯಾಸ ಮಾಡುವಾಗ ಅಭಿಮಾನಿಗಳು ಕೂಗ್ತಾರೆ, ಆಟೋಗ್ರಾಫ್ಗಳನ್ನು ಕೇಳ್ತಾರೆ, ಫೋಟೋಗೆ ಕಾಯ್ತಾರೆ. ಇದು ಅಭ್ಯಾಸ ಮಾಡೋಕೆ ಕಿರಿಕಿರಿ ಉಂಟು ಮಾಡ್ತಾ ಇತ್ತು. ಹೀಗಾಗಿ ಈ ಮಹತ್ವದ ಸರಣಿ ಗೆಲ್ಲಬೇಕು ಅನ್ನೋ ಕಾರಣದಿಂದಲೇ ಟೀಮ್ ಇಂಡಿಯಾ ಈ ಸಲ ಕೂಡ ಇದೇ ನಿರ್ಧಾರವನ್ನು ಕೈಗೊಂಡಿದೆ. ಕಠಿಣ ಪರಿಶ್ರಮದೊಂದಿಗೆ ಆಸೀಸ್ ನೆಲದಲ್ಲಿ ಹ್ಯಾಟ್ರಿಕ್ ಸರಣಿ ಗೆಲ್ಲೋಕೆ ಭಾರತ ಸಜ್ಜಾಗ್ತಾ ಇದೆ. ಮೊದಲ ಪಂದ್ಯಕ್ಕೆ ಬುಮ್ರಾ ನಾಯಕ. ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮೊದಲ ಪಂದ್ಯದಲ್ಲಿ ಆಡೋದು ಡೌಟ್ ಇದೆ. ಹೀಗಾಗಿ ಜಸ್ಪ್ರೀತ್ ಬುಮ್ರಾ ತಂಡವನ್ನ ಮುನ್ನಡೆಸೋದು ಗ್ಯಾರಂಟಿ. ರೋಹಿತ್ ಶರ್ಮಾ ಅವರ ಅಬ್ಸೆನ್ಸ್ ಬಗ್ಗೆ ಗೌತಮ್ ಗಂಭೀರ್ ಕೂಡ ಸ್ಪಷ್ಟಪಡಿಸಿಲ್ಲ. ಬಟ್ ಬುಮ್ರಾ ಕ್ಯಾಪ್ಟನ್ ಆಗ್ತಾರೆ ಎಂದಿದ್ರು. ಈಗಾಗಲೇ ಟೀಮ್ ಇಂಡಿಯಾದ ಕೆಲ ಆಟಗಾರರು ಅಭ್ಯಾಸವನ್ನು ಆರಂಭಿಸಿದ್ರು ಕೂಡ ರೋಹಿತ್ ಶರ್ಮಾ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಿಲ್ಲ. ಹೀಗಾಗಿ ಮೊದಲ ಪಂದ್ಯದಿಂದ ಹೊರಗುಳಿಯೋದು ಬಹುತೇಕ ಪಕ್ಕಾ ಆಗಿದೆ. ಕಿಂಗ್ ಕೊಹ್ಲಿ ಭವಿಷ್ಯ ನಿರ್ಧರಿಸಲಿದೆ ಆಸೀಸ್ ಸರಣಿ. ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ನ ಸೂಪರ್ ಸ್ಟಾರ್ ಕ್ರಿಕೆಟರ್. ರನ್ ಹೊಡಿಲಿ ಅಥವಾ ಫ್ಲಾಪ್ ಆಗಲಿ, ಕೊಹ್ಲಿ ಕ್ರೇಜ್ ಮಾತ್ರ ಒಂಚೂರು ಕಡಿಮೆ ಆಗಲ್ಲ, ಕುಗ್ಗೋದಿಲ್ಲ. ಬ್ಯಾಟಿಂಗ್ಗೆ ಬ್ರ್ಯಾಂಡ್ ಅಂಬಾಸಿಡರ್ನಂತಿರುವ ವಿರಾಟ್ ಕೊಹ್ಲಿ ಸದ್ಯ ಆಸ್ಟ್ರೇಲಿಯಾ ವಿರುದ್ಧದ 5 ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ರೆಡಿ ಆಗ್ತಿದ್ದಾರೆ. ಪರ್ತ್ಗೆ ಆಗಮಿಸ್ತಾ ಇದ್ದಂತೆ ಕೊಹ್ಲಿಗೆ ಆಸೀಸ್ನ ಪತ್ರಿಕೆಗಳಲ್ಲಿ ಅದ್ಧೂರಿ ಸ್ವಾಗತ ಕೂಡ ಸಿಕ್ಕಿದೆ. 3 ವರ್ಷಗಳ ಹಿಂದೆ ನಾಯಕತ್ವ ತ್ಯಜಿಸಿದ್ರು ಕೂಡ ಕ್ರಿಕೆಟ್ನಲ್ಲಿ ಡಾಮಿನೇಟ್ ಮಾಡ್ತಿರುವಂಥ ವಿರಾಟ್ ಕೊಹ್ಲಿ ಕ್ರೇಜ್ ಮಾತ್ರ ಇನ್ನೂ ಕಡಿಮೆ ಆಗ್ತಾನೇ ಇಲ್ಲ. ಬಟ್ ಈ ಸರಣಿ ವಿರಾಟ್ ಪಾಲಿಗೂ ಕೂಡ ತುಂಬಾನೇ ನಿರ್ಣಾಯಕವಾಗಿದೆ. ಇಲ್ಲಿ ಅಬ್ಬರಿಸಿದ್ರೆ ಮಾತ್ರ ಟೆಸ್ಟ್ ಭವಿಷ್ಯ ನಿರ್ಧಾರವಾಗಲಿದೆ. ಆಸೀಸ್ ನೆಲದಲ್ಲಿ ಉತ್ತಮ ದಾಖಲೆ ಹೊಂದಿದ್ದಾರೆ ವಿರಾಟ್. ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಕಳಪೆ ಪ್ರದರ್ಶನ ನೀಡಿದಂಥ ಕೊಹ್ಲಿ ತೀವ್ರ ಟೀಕೆಗೆ ಗುರಿಯಾಗಿದ್ರು. 3 ಪಂದ್ಯಗಳಿಂದ 15.50 ಸರಾಸರಿಯಲ್ಲಿ 93 ರನ್ಗಳನ್ನು ಗಳಿಸಿದ್ರು. ಇದು ಕಳೆದ 7 ವರ್ಷಗಳಲ್ಲಿ ತವರು ಸರಣಿಯಲ್ಲಿ ಕನಿಷ್ಠ ಸರಾಸರಿ ಕೂಡ ಹೌದು. ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅಬ್ಬರಿಸಿದರೆ ಮಾತ್ರ ಕೊಹ್ಲಿ ಅವರ ವೃತ್ತಿ ಜೀವನಕ್ಕೆ ಟ್ವಿಸ್ಟ್ ಸಿಗಲಿದೆ. ಆಸೀಸ್ ವಿರುದ್ಧ 25 ಟೆಸ್ಟ್ ಪಂದ್ಯಗಳಿಂದ 2000ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ವಿರಾಟ್ ಕೊಹ್ಲಿ. ಹೀಗಾಗಿ ಮತ್ತೊಮ್ಮೆ ಆಸೀಸ್ ನೆಲದಲ್ಲಿ ಡಾಮಿನೇಟ್ ಮಾಡ್ತಾರೆ ಕಿಂಗ್ ವಿರಾಟ್ ಕೊಹ್ಲಿ ಅಂತ ಅಭಿಮಾನಿಗಳು ಕೂಡ ಲೆಕ್ಕಾಚಾರದಲ್ಲಿದ್ದಾರೆ. ಭಾರತದ ಪ್ರಾಬಲ್ಯವೋ ಆಸ್ಟ್ರೇಲಿಯಾ ಪಾರುಪತ್ಯವೋ? ಟೆಸ್ಟ್ ಕ್ರಿಕೆಟ್ನಲ್ಲಿ ಮಹತ್ವದ ಸರಣಿ ಎಂದೇ ಕರೆಯಲಾಗುವಂಥ ಸೀರೀಸ್ನಲ್ಲಿ 2 ಬಲಿಷ್ಠ ತಂಡಗಳಾದ ಭಾರತ ಹಾಗೆ ಆಸ್ಟ್ರೇಲಿಯಾ ಎದುರು ಬದಲಾಗ್ತವೆ. ಭಾರತ ತಂಡ ಕೊನೆಯ 4 ಆವೃತ್ತಿಯ BGT ಸರಣಿಯಲ್ಲಿ ಸೋತಿದ್ದೇ ಇಲ್ಲ. ಇದರಲ್ಲಿ 2 ಬಾರಿ ತವರು ಹಾಗೆ 12 ಸಲ ಆಸ್ಟ್ರೇಲಿಯಾ ನೆಲದಲ್ಲಿ ಸರಣಿಯನ್ನು ವಶಪಡಿಸಿಕೊಂಡಿದೆ. ಅತ್ತ ಪ್ಯಾಟ್ ಕಮಿನ್ಸ್ ನೇತೃತ್ವದ ಆಸ್ಟ್ರೇಲಿಯಾ ತಂಡ ಕೊನೆಯದಾಗಿ 2014 ಮತ್ತು 15ರಲ್ಲಿ ಟ್ರೋಫಿಯನ್ನು ಗೆದ್ದುಕೊಂಡಿತ್ತು. ತನ್ನದೇ ನೆಲದಲ್ಲಿ 2-0 ಅಂತರದಿಂದ ಭಾರತವನ್ನು ಸೋಲಿಸಿತ್ತು. ಆದರೆ ಅದಾದ ಬಳಿಕ ಭಾರತವನ್ನು ಸೋಲಿಸೋಕೆ ಕಾಂಗರುಗಳಿಂದ ಸಾಧ್ಯವಾಗಿಲ್ಲ. ತವರಿನಲ್ಲೂ ಕೂಡ 2 ಸಲ ಸರಣಿಯನ್ನು ಸೋತು ಭಾರತದ ಪ್ರಾಬಲ್ಯಕ್ಕೆ ಮಂಡಿಯೂರಿದ್ದಾರೆ.
ಇದೀಗ ದಶಕದ ಬಳಿಕ ಮತ್ತೊಮ್ಮೆ ಗೆಲುವಿನ ಟ್ರ್ಯಾಕ್ಗೆ ಬರೋಕೆ ವರ್ಕೌಟ್ ಮಾಡ್ತಿದ್ದಾರೆ. ಇನ್ನು ಈ ಸರಣಿಯನ್ನ ಯಾವ ತಂಡ ದೊಡ್ಡ ಅಂತರದಿಂದ ಗೆಲ್ಲುತ್ತೋ ಆ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅವಕಾಶವನ್ನು ಇನ್ನಷ್ಟು ಭದ್ರವಾಗಿಸಿಕೊಳ್ಳುತ್ತೆ. ಇದೇ ಕಾರಣಕ್ಕೆ ಟೀಂ ಇಂಡಿಯಾ ಆಟಗಾರರ ಅಭ್ಯಾಸಕ್ಕೆ ಕಟ್ಟುನಿಟ್ಟಿನ ರೂಲ್ಸ್ ಮಾಡಲಾಗಿದೆ. ನವೆಂಬರ್ 22ರಿಂದ 26ರವರೆಗೆ ಪರ್ತ್ನಲ್ಲಿ ಫಸ್ಟ್ ಮ್ಯಾಚ್ ನಡೆಯಲಿದ್ದು ಎಲ್ಲರ ಚಿತ್ತ ಈಗ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ನತ್ತ ನೆಟ್ಟಿದೆ. ನ್ಯೂಜಿಲೆಂಡ್ ಸರಣಿಯನ್ನು ಕಳ್ಕೊಂಡಿರುವಂತಹ ಭಾರತೀಯ ಆಟಗಾರರಿಗೆ ಈ ಸರಣಿ ಗೆಲ್ಲಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ನಮಸ್ಕಾರ.